27ರಂದು ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ. ದೇಶವ್ಯಾಪಿ ನಡೀತಕ್ಕಂಥ ಈ ಭಾರತ್ ಬಂದಲ್ಲಿ ದೇಶದಲ್ಲಿ ಕೃಷಿ ಮತ್ತು ರೈತರ ವ್ಯವಸ್ಥೆಗೆ ಆಗಿರ್ತಕ್ಕಂಥ ಅನ್ಯಾಯ, ವರ್ತಕರಿಗೆ ಆಗಿರ್ತಕ್ಕಂಥ ಅನ್ಯಾಯ, ಕೃಷಿ ವಿದ್ಯುತ್ ಖಾಸಗೀಕರಣ ಮತ್ತು ಬೆಲೆ ಏರಿಕೆ ನೀತಿ ಇವೆಲ್ಲವನ್ನು ಒಟ್ಟಾರೆಯಾಗಿ ಇಟ್ಟುಕೊಂಡು ಭಾರತ್ ಬಂದ್ಗೆ ಚಾಮರಾಜನಗರ ಜಿಲ್ಲೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ. ಜೊತೆಗೆ ಈ ಹೋರಾಟಕ್ಕೆ ಬಹುಜನ ಸಮಾಜವಾದ ಪಾರ್ಟಿ ಮತ್ತು SDPI, ಪ್ರಗತಿಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಸಂಯುಕ್ತವಾಗಿ ಎಲ್ಲ ವರ್ಗದ ದಲಿತ, ಕಾರ್ಮಿಕ, ರೈತ ಎಲ್ಲ ವರ್ಗದ ಜನರು ಸೇರಿ ಈ ಬಂಧನ ಸಂಪೂರ್ಣ ಯಶಸ್ವಿ ಮಾಡ್ತಾ ಇದ್ದೇವೆ. ವರ್ತಕರಿಗೂ ಕೂಡ ಈ ಒಂದು ಬಂದ್ಗೆ ಬಹಳಷ್ಟು ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕಾರಣ ಯಾಕೆ ಅಂತಂದ್ರೆ ಬೆಲೆ ಏರಿಕೆ ಅಂತಕ್ಕಂಥದ್ದು ಸಾಮಾನ್ಯ ನಾಗರಿಕರ ಬೆನ್ನಿನ ಮೇಲೆ ಬರೆಯಾದಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ವಿದ್ಯುತ್ ಮತ್ತೆ ಏನು ಉದ್ಯೋಗ ಸೃಷ್ಟಿ ಮಾಡಲು ಕೂಡ ಬಹಳಷ್ಟು ವಿಫಲವಾಗಿ ಬಂದಿದೆ. ಈ ಬಂದು ರೈತರ ಸಮಸ್ಯೆಗಳು ಮತ್ತು ರೈತರ ಮೇಲೆ ಮಾಡಿರುವಂತಹ 3 ಕಾನೂನುಗಳನ್ನು ಹಿಂಪಡೆಯಬೇಕು ಅಂತ ಹೇಳಿ ಕಳೆದ 1 ವರ್ಷದಿಂದ ರೈತರು ಡೆಲ್ಲಿನಲ್ಲಿ ಇಡೀ ದೇಶದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷ ಯಾವತ್ತೂ ಅಷ್ಟೇ ರೈತರ ಪರವಾಗಿ ನಿಲ್ಲುವಂತಹ ಪಕ್ಷ. ಇಡೀ ಕರ್ನಾಟಕದಲ್ಲಿ ಜಾತ್ಯತೀತ ಜನತಾದಳ ರೈತರ ಹಿತಕ್ಕಾಗಿ ದುಡಿಯುವಂತಹ ಪಕ್ಷ. ಅದರಿಂದ ಪ್ರಶ್ನೆನೇ ಇಲ್ಲ. ನಮ್ಮ ಸಂಪೂರ್ಣ ಬೆಂಬಲ ನಾಳಿನ ಬಂದ್ಗೆ ಇದೆ. ಅದು ಯಾವತ್ತೂ ಅಷ್ಟೇ ರೈತರ ಕಷ್ಟಕ್ಕೆ, ಅವರ ಇದಕ್ಕೆ ನಾವು ಯಾವತ್ತೂ ನಿನ್ನೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ